ಇಲ್ಲ, NDA ಸರ್ಕಾರ ತೀರ್ಮಾನ ಮಾಡಿ ಈಗ ನಮಗೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನಮ್ಗೆಲ್ರಿಗೂ ಆಸೆ. ಈಗ ನಾವು NDA ಅಲ್ಲಿ ಇರೋದ್ರಿಂದ ಚುನಾವಣೆ ಆದ ನಂತರ ಎರಡೂ ಪಕ್ಷದ ನಾಯಕರುಗಳು ಕುಂತು ಯಾರಾಗ್ಬೇಕು ಅಂತ ತೀರ್ಮಾನ. ನಾನು ವೇದಿಕೆಯಲ್ಲಿ ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ, ಎಲ್ಲೆಲ್ಲಿ JDS ಕ್ಯಾಂಡಿಡೇಟ್ಗಳಿರ್ತಾರೆ, ಬಿಜೆಪಿ ನಾಯಕರು ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಬೇಕು. ಎಲ್ಲಿ ಬಿಜೆಪಿಗೆ ಬಿಟ್ಕೊಟ್ಟಿರ್ತೀವಿ ಅಲ್ಲಿ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಕೂಡ ಬಿಜೆಪಿಯನ್ನು ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಯಾವ್ಯಾವುದು ಎಲ್ಲೆಲ್ಲಿ ಅನ್ನುವಂಥದ್ದನ್ನು ಅಂತಿಮವಾಗಿ ಪಟ್ಟಿ ಮಾಡ್ತಾರೆ. ಈಗಾಗಲೇ ನಮ್ಮ ನಾಯಕರು 70-80 ಕ್ಷೇತ್ರ ಕೇಳಿದ್ದಾರೆ. ಅಂತಿಮವಾಗಿ ಎಷ್ಟು ಬಿಡ್ತಾರೆ, ಎಲ್ಲೆಲ್ಲಿ ಬಿಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಅಕಸ್ಮಾತ್ ಈ ಕ್ಷೇತ್ರ ಅಕಸ್ಮಾತ್ ಬಿಜೆಪಿಗೆ ಹೋಗಿದ್ರೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ ಬಿಜೆಪಿ. ಯಾಕಂದ್ರೆ NDA ಸರ್ಕಾರ ಬರ್ಬೇಕಲ್ಲ, NDA ಸರ್ಕಾರ ಬರ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಹಾಗಾಗಿ ಎಲ್ಲಿ ಬಿಜೆಪಿಗೆ ಬಿಟ್ಟಿರ್ತೀವಿ ಬಿಜೆಪಿನೂ ಗೆಲ್ಬೇಕು, ನಮ್ಗೆ ಎಲ್ಲಿ ಬಿಟ್ಟಿರ್ತಾರೆ ಅವರು ಕೂಡ ಕೆಲಸ ಮಾಡ್ಬೇಕು. ಸರ್, ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗಳ 100% ಇರುತ್ತೆ, 100% ಇರುತ್ತೆ. ಯಾವ ರೀತಿ ಇರುತ್ತೆ, ಏನೋ ಎಲ್ಲ ಬಿಜೆಪಿ ಇದೆ ಅಂತ ಇರುತ್ತೆ. ಆದ್ರೂ ಅಲ್ಲಿ ಚುನಾವಣೆಗಳು ಘೋಷಣೆ ಆದ ನಂತರ ಅಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು, ಇಲ್ಲ ಅಂತಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಲಕ್ಷ್ಮೀಪುರ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ಏನೋ ಇಲ್ಲ, ಈಗ ನಮ್ಮ ತಾಲೂಕೆಲ್ಲ ಕರೆಕ್ಟ್ ಆಗಿತ್ತಲ್ಲ, ನಾವು ಕರೆಕ್ಟ್ ಆಗಿ ಮಾಡಿದ್ವಲ್ಲ, ಬಿಜೆಪಿ ಅವರು ನಾವೆಲ್ಲ ಸೇರೆ ಮಾಡಿದ್ವಲ್ಲ, ಏನು ಇಲ್ಲ, ಇರೋದಿಲ್ಲ, ಏನ್ ಪ್ರಾಬ್ಲಮೇ ಇಲ್ಲ ಅಂತ ನಾನು ಹೇಳಂಗಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಆದ್ರೂ ನಾವು ಸ್ಥಳೀಯ ನಾಯಕರು ಯಾರು ಬಿಜೆಪಿ ಅವರು ಇರ್ತಾರೆ ಅವರ ಜೊತೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡೆ ಹೋಗ್ತೀವಿ. ಸಣ್ಣ ಪುಟ್ಟ ಎಲ್ಲಾ ಕಡೆ ಎಲ್ಲಾ ಪಕ್ಷದಲ್ಲೂ ಇರ್ತದೆ, ನಮ್ಮಲ್ಲೂ ಇರ್ತದೆ, ಎಲ್ಲಾ ಕಡೆನೂ ಇರ್ತದೆ. ಆದ್ರೆ ನಾವು ಅದನ್ನ ಪೂರ್ತಿ ಏನೂ ಇಲ್ವೇ ಇಲ್ಲ ಅನ್ನುವಂಥದ್ದನ್ನು ಹೇಳೋದಿಲ್ಲ. ಸಣ್ಣ ಪುಟ್ಟ ಇರ್ತದೆ, ನಾವು ಎರಡೂ ಪಕ್ಷದ ನಾಯಕರು ಯಾರು ಇರ್ತೀವಿ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸರ್, ಜಂಗಮಕೋಟೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ರೈತರು ನಾನೇನ್ ಹೇಳ್ತೀನಿ, ಈಗ ಚಿಂತಾಮಣಿಯಲ್ಲಿ ಈಗ KIDBಗೆ ಅಕ್ವಿಸಿಷನ್ ಆಗ್ತಾ ಇದೆ. ಅಲ್ಲಿ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಕೊಟ್ಟು ರೈತರು ಅದರ ಪರಿಹಾರ ತಗೊಂಡು ಅವರು ನಗರ ಭಾಗದಲ್ಲಿ ಒಂದು 30-40 ನಿವೇಶನ ತಗೊಳಕ್ ಆಗಲ್ಲ. 1 ಕೋಟಿಗೆ 1.5 ಕೋಟಿ ಬೇಕು. ಅದಕ್ಕೆ ನಾನೇನ್ ಹೇಳ್ತೀನಿ, ಅಥವಾ ಆ 1 ಕೋಟಿ ತಗೊಂಡು ಜಮೀನು ಕಳ್ಕೊಂಡು ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಹೋಗಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ತಗೊಳ್ಬೇಕಂದ್ರೆ 1 ಕೋಟಿಗೆ ಸಿಕ್ಕಲ್ಲ. ಅದಕ್ಕೆ ಹೋರಾಟಗಳು ಮಾಡ್ತಾರೆ ಕೆಲವರು, ಯಾರು ಪರವಾಗಿರ್ಬೋದು ವಿರುದ್ಧವಾಗಿ ಮಾಡ್ತಾ ಇರೋದು. ನಾನು ಒಟ್ಟಾರೆ ಹೇಳ್ತಕ್ಕಂಥದ್ದು ರೈತರಿಗೆ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಕೊಡಬೇಕು ಅಂತ. ಈಗ ನೀವು ಒಂದು ಎಕರೆಗೆ 1 ಕೋಟಿ ತಗೊಂಡ್ಬಿಟ್ಟು ನೀವೊಂದು 30-40 ಸೈಟ್ ಬರೋದಿಲ್ಲ ಅಂದ್ರೆ ಏನ್ ಅರ್ಥ ಅದು? ಅಂದ್ರೆ ಇಲ್ಲಿ ಇನ್ನೂ ಬೇರೆ ತರ ಮಾಡ್ತಾ ಇದ್ದಾರೆ. ಇನ್ನೂ ಬೇರೆ ತರ ಅಂದ್ರೆ P ನಂಬರ್ಗಳಿರ್ತದೆ. P ನಂಬರ್ಗಳಲ್ಲಿ ಪೊಸಿಷನ್ ಅಲ್ಲಿ ಒಬ್ಬ ರೈತ ಇರ್ತಾನೆ, ಅವನಿಗೆ ಬೆದರಿಸ್ತಾರೆ. P ನಂಬರ್ ನೀನು ಮಾಡ್ಕೊಂಡಿಲ್ಲ, ಪೇಪರ್ ಮಾಡ್ಕೊಂಡಿಲ್ಲ ಅಂದ್ರೆ ಸರ್ಕಾರಕ್ಕೆ ಹೋಗ್ಬಿಡುತ್ತೆ, ಅದರಲ್ಲಿ 50 ಲಕ್ಷ ಕೊಡು. ಈ ರೀತಿ ಕೂಡ ನಡೀತಾ ಇದ್ದಾವೆ. ಬಟ್ ಒಟ್ಟಾರೆ ನಾನು ಹೇಳೋದು ಹೆಚ್ಚಿನ ಪರಿಹಾರ ಕೊಡ್ಲಿ ಅಂತ. ಹೆಚ್ಚಿನ ಪರಿಹಾರ ರೈತರಿಗೆ ಸಿಕ್ಕಿದ್ರೆ ಸೊ ಅನುಕೂಲ ಆಗ್ತದೆ ರೈತರಿಗೆ ಅಂತ. ಸರ್, ಕಂದಾಯ ಸಚಿವರು ಇತಿಹಾಸದಲ್ಲಿ ಒಂದು ಎಲ್ಲ ಮುಗಿದೋಗ್ಬಿಟ್ಟೈತೆ ಅಂತ ಮಾಡ್ತಾ ಇದೀವಿ, ಈ ಕಾರ್ಯ ಯಾರು ಮಾಡಿಲ್ಲ ಅನ್ನೋದು. ಯಾರು ಹಿಂದೆಯಿಂದನೂ ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಮುಂದುವರಿಸಿದ್ದಾರೆ ಅಷ್ಟೇ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.